ಎಲ್ಲಿ ಹುಲಿಗಳು ಹೊರಗಡೆ ಬರ್ತಾ ಇದೆ, ಆನೆಗಳು ಹೊರಗಡೆ ಬರ್ತಾ ಇದೆ, ಚಿರತೆಗಳು ಹೊರಗಡೆ ಬರ್ತಾ ಇದೆ, ಅದರ ಚಲನವಲ್ಲದ ಬಗ್ಗೆ ನಿಗಾ ಇಕ್ಕುವಂಥದ್ದು ಮತ್ತು ಅದ್ರ ಬಗ್ಗೆ ಅರಣ್ಯದ ಅಂಚಿನಲ್ಲಿರುವಂಥ ಎಲ್ಲ ಏನು ಹಳ್ಳಿಗಳಿದ್ದಾವೆ, ಬಸ್ತಿ ಮಾಡೋಂಥ ಜನ ಇದ್ದಾರೆ ಅಲ್ಲಿ ಇವತ್ತು ಅವರಿಗೆ ಮಾಹಿತಿ ಕೊಡುವಂಥದ್ದು, ಅವರಿಗೆ ಅರಿವು ಮೂಡಿಸುವಂಥದ್ದು ಮತ್ತು ಯಾವುದೇ ರೀತಿಯ ಅನಾಹುತಗಳಾಗದ ರೀತಿಯಲ್ಲಿ ಮತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಆ ಜೀವಹಾನಿ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಇದು ಸಹಕಾರಿ ಆಗ್ತದೆ. ಇದು ಬರೀ ಕೊಳ್ಳೇಗಾಲ ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡ್ತಾ ಇದ್ದೇವೆ. ಅದೀಗ ಸಿದ್ಧತೆ ನಡೀತಾ ಇದೆ. ಸುಮಾರು ಒಂದು ವಾರ ಒಳಗಾಗಿ ಅದರ ಉದ್ಘಾಟನೆಯನ್ನು ಮಾಡ್ತೇನೆ. ಎಲ್ಲೆಲ್ಲಿ ಇವತ್ತು ವನ್ಯಜೀವಿ ಧಾಮಗಳಿದ್ದಾವೆ, ಎಲ್ಲೆಲ್ಲಿ ರಾಷ್ಟ್ರೀಯ ವನಗಳಿದ್ದಾವೆ, ಎಲ್ಲೆಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಆ ಭಾಗದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ಇರ್ತವೆ ಅನ್ನುವಂಥದ್ದು ಒಂದೇ ಕಡೆ ಕೂತ್ಕೊಂಡು ಅದನ್ನು ನಿಗಾ ಇಕ್ಕಿ ಹಿರಿಯ ಅಧಿಕಾರಿಗಳು ಅದಕ್ಕೆ ಮೇಲ್ವಿಚಾರಣೆ ಮಾಡ್ತಾರೆ. ಮತ್ತು ಇದು ಹೆಚ್ಚಿನ ಮಟ್ಟದಲ್ಲಿ ಸಾವು ನೋವುಗಳನ್ನು ತಡೀತದೆ ಮತ್ತು ಅವಘಡಗಳಾಗುವಂಥದ್ದು ತಪ್ಪಿಸಲಿಕ್ಕೆ ಸಹಕಾರಿ ಆಗ್ತದೆ. ಅದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಡಿಮೆ ಆಗಿದೆ. ನೋಡಿ, ಜೀವನೋಪಾಯ ಎರಡು ಅತ್ಯಂತ ಪ್ರಮುಖವಾದಂಥದ್ದು. ಜೀವ ಅತ್ಯಮೂಲ್ಯವಾದಂಥದ್ದು, ಅದನ್ನು ಉಳಿಸಬೇಕು. ಜೀವನೋಪಾಯ ಇವತ್ತು ನಮ್ಮೆಲ್ಲರಿಗೆ, ಅದಕ್ಕೆ ಎಲ್ಲ ಪ್ರಾಣಿ ಜೀವನ ಎಲ್ಲ, ಅದಕ್ಕೆ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಬದುಕಲಿಕ್ಕೆ ಹಕ್ಕಿದೆ. ಎಲ್ಲ ಜೀವಿಗಳು ಇವತ್ತು ಅದಕ್ಕೆ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಇಲಾಖೆದಿದೆ. ನಮ್ಮವರು ಭಾಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಸುಮಾರು 20ಗಿಂತಲೂ ಹೆಚ್ಚಿನ ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ಹೌದಾ, ಅದಕ್ಕೆ ಇವತ್ತು ಬೇರೆ ಬೇರೆ ಕಡೆ ಬಿಡಲಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹುಲಿಗಳ ಕಾರ್ಯಾಚರಣೆ ಇವತ್ತು ಇಡೀ ಇತಿಹಾಸದಲ್ಲೇ ಯಾವತ್ತಿಗೂ ಆಗಿಲ್ಲ ಅಂತ ಹೇಳ್ಬೋದು. ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.